press the bell icon on the YouTube app and never miss another update. Hi students, I hope all are you fine and safe at home. Today I am going to discuss with you new chapter, that is shapes and patterns. So ಈ chapter ಅಲ್ಲಿ ನೀವು ಪ್ಲೇನ್ ಫಿಗರ್ಸ್ನ ಸೈಡ್ಸ್ ಬಗ್ಗೆ, ಕಾರ್ನರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ನೆಕ್ಸ್ಟು ಸಾಲಿಡ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಸಾಲಿಡ್ ಫಿಗರ್ಸಿಗೆ ಎಷ್ಟು ಎಡ್ಜಸ್ ಇದೆ, ಎಷ್ಟು ಫೇಸಸ್ ಇದೆ, ಹಾಗೆ ಎಷ್ಟು ಕಾರ್ನರ್ಸ್ ಇದೆ ಅದನ್ನು ಡಿಸ್ಕಸ್ ಮಾಡ್ತೀರಾ. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ನೀವು ಸಿಮಿಟ್ರಿಕಲ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಪ್ಯಾಟರ್ನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಟ್ಯಾಂಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ನೆಕ್ಸ್ಟು ಟಿಲ್ಲಿಂಗ್ ಪ್ಯಾಟರ್ನ್ಸ್ ಬಗ್ಗೆ ಎಲ್ಲ ನೀವು ಡಿಸ್ಕಸ್ ಮಾಡ್ತೀರಾ. ಫಸ್ಟ್ ಟಾಪಿಕ್ಕು ಶೇಪ್ಸ್ ಆ್ಯಂಡ್ ಪ್ಯಾಟರ್ನ್ಸ್. ಫಸ್ಟ್ ಟಾಪಿಕ್ ಏನಪ್ಪ ಅಂದರೆ ಕಾರ್ನರ್ಸ್ ಆ್ಯಂಡ್ ಸೈಡ್ಸ್. ಕಾರ್ನರ್ಸ್ ಆ್ಯಂಡ್ ಸೈಡ್ಸ್. ಸೊ ನೀವೇನು ಮಾಡ್ತೀರಾ, ಇಲ್ಲಿ ಸಾಲಿಡ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಸಾಲಿಡ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ಅಂದರೆ ಅದರಲ್ಲಿ ಫೇಸಸ್ ಎಷ್ಟಿದೆ ಅದನ್ನು ಡಿಸ್ಕಸ್ ಮಾಡ್ತೀರಾ. ಫೇಸಸ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಪ್ಲೇನ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಯಾವ ಫೇಸ್ ಅಂದರೆ ಯಾವ ಫಿಗರು ಯಾವ ಶೇಪಲ್ಲಿ ಬರುತ್ತೆ ಅಂತೇಳಿ ಫಸ್ಟು ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಲಿಡ್ ಫಿಗರ್ಸಲ್ಲಿ ಯಾವ ಶೇಪಿನ ಫೇಸ್ ಬರುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಕಾರ್ನರ್ಸ್ ಆ್ಯಂಡ್ ಸೈಡ್ಸಲ್ಲಿ ನೀವು ರೆಕ್ಟ್ಯಾಂಗಲ್, ಸ್ಕ್ವೇರ್, ಸರ್ಕಲ್, ನೆಕ್ಸ್ಟ್ ಟ್ರಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಫಸ್ಟ್ ಪ್ಲೇನ್ ಫಿಗರ್ ರೆಕ್ಟ್ಯಾಂಗಲ್. ದಿಸ್ ಈಸ್ ರೆಕ್ಟ್ಯಾಂಗಲ್. ಓಕೆನಾ? ರೆಕ್ಟ್ಯಾಂಗಲ್ಗೆ ಎಷ್ಟು ಸೈಡ್ಸ್ ಇದೆ? 4 ಸೈಡ್ಸ್ ಇದೆ. 1 2 3 4. ಇಲ್ಲಿ ಲೈನ್ ಇದೆ ಹೌದಲ್ವಾ, ಇದನ್ನು ನಾವು ಸೈಡ್ ಅಂತ ಕರಿತೀವಿ. ಇಲ್ಲಿ ಲೈನ್ ಸೆಗ್ಮೆಂಟ್ ಇದೆ ಹೌದಲ್ವಾ, ಇಲ್ಲಿ ಲೈನ್ ಇದೆ ಅಲ್ವಾ. ಈ ಲೈನ್ಸನ್ನ ನಾವು ಏನಂತ ಕರಿತೀವಿ? ಸೈಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೈಡ್ಸ್, ಹೌದಲ್ವಾ. 2 ಲೈನ್ಸ್ ಮೀಟ್ ಆಗುತ್ತೆ ಹೌದಲ್ವಾ. ಅದನ್ನು ನಾವು ಕಾರ್ನರ್ ಅಂತ ಕರಿತೀವಿ. ಈ ಥರ ಡಾಟ್ ಇದೆ ಹೌದಲ್ವಾ, ಈ ಥರ. ಏನು 2 ಲೈನು ಮೀಟ್ ಆಗುತ್ತೆ ಈ ಪಾಯಿಂಟಿಗೆ, ಇದನ್ನು ನಾವು ಕಾರ್ನರ್ ಅಂತ ಕರಿತೀವಿ. ಇದು ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ಗೆ ಸೈಡ್ಸ್ ಎಷ್ಟಿದೆ ಅಂದರೆ 4 ಸೈಡ್ಸ್. ದಿಸ್ ಒನ್, ಇದೊಂದು ಸೈಡು, ಇದೊಂದು ಸೈಡು, ಇದೊಂದು ಸೈಡು, ಇದೊಂದು ಸೈಡ್. ಓಕೆನಾ? ರೆಕ್ಟ್ಯಾಂಗಲ್ಗೆ ಕಾರ್ನರ್ ಎಷ್ಟಿದೆ ಅಂದರೆ 4 ಕಾರ್ನರ್ಸ್ ಇದೆ. ಎಷ್ಟು? 4. 1 2 3 4. ಓಕೆ, rectangle has 4 sides and 4 corners. Rectangle has 4 sides and 4 corners. It is made up of only straight line. rectangle shape ಹೇಗಿದೆ? ಯಾವ ಲೈನಿಂದ ಫಾರ್ಮ್ ಆಗಿದೆ? ಇದೇನು ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ ಹೌದಲ್ವಾ. ಎ ರೆಕ್ಟ್ಯಾಂಗಲ್ ಹ್ಯಾಸ್ 4 sides. ಎಷ್ಟು? ಎ ರೆಕ್ಟ್ಯಾಂಗಲ್ has 4 sides and 4 ಕಾರ್ನರ್ಸ್ ಹೌದಲ್ವಾ. ರೆಕ್ಟ್ಯಾಂಗಲ್ಗೆ 4 sides and 4 ಕಾರ್ನರ್ಸ್ ಇದೆ. ಸೈಡ್ಸ್ ಯಾವುದು, ಕಾರ್ನರ್ಸ್ ಯಾವುದು ಅಂತ ನಿಮಗೆ ಗೊತ್ತಾಯಿತು ಹೌದಲ್ವಾ. ನೆಕ್ಸ್ಟ್ its sides are made up of straight lines, or it is made up of, it is means rectangle, it is made up of straight lines. ಓಕೆನಾ? ದಿಸ್ ಈಸ್ ರೆಕ್ಟ್ಯಾಂಗಲ್ ಹೌದಲ್ವಾ. rectangle has 4 sides and 4 corners. It is made up of straight lines. ನೆಕ್ಸ್ಟ್ ಪ್ಲೇನ್ ಫಿಗರ್. ನೆಕ್ಸ್ಟ್ ಫಿಗರ್ ಸ್ಕ್ವೇರ್. ನೆಕ್ಸ್ಟ್ ಫಿಗರ್ ಯಾವುದು? ಸ್ಕ್ವೇರ್ ಹೌದಲ್ವಾ. ಓಕೆನಾ? ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರಿಗೆ ಡಿಫ್ರೆನ್ಸ್ ನೋಡ್ರಿ ಇಲ್ಲಿ. ರೆಕ್ಟ್ಯಾಂಗಲ್ನ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಆಪೋಸಿಟ್ ಅಂದರೆ ಈ ಸೈಡಿಗೆ ಆಪೋಸಿಟ್ ಇರೋದು ಈ ಸೈಡ್ ಹೌದಲ್ವಾ. ಹಾಗೆ ಈ ಸೈಡಿಗೆ ಆಪೋಸಿಟ್ ಇರೋ ಸೈಡ್ ಈ ಸೈಡ್. ಸಪೋಸ್ ಇಲ್ಲಿ ಏನು ಹೇಳ್ತಿದ್ದೀನಿ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ ಹೇಗೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ, ಸಪೋಸ್ ಈ ಸೈಡ್ ಇದೆಯಲ್ಲ 5 ಸೆಂಟಿಮೀಟ್ರ್ ಇದ್ದರೆ ಈ ಸೈಡಿಗೆ ಆಪೋಸಿಟ್ ಸೈಡ್ ಇದೆಯಲ್ಲ ಹೌದಲ್ವಾ, ಇದು 5 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಸಪೋಸ್ ಈ ಸೈಡ್ ಏನಾದರೂ 3 ಸೆಂಟಿಮೀಟರ್ ಇದ್ದರೆ ಈ ಸೈಡಿಗೆ ಆಪೋಸಿಟ್ ಇರೋ ಸೈಡ್ ಈ ಸೈಡ್ ಇದೆ ಅಲ್ವಾ. ಈ ಸೈಡ್ ಇದು 3 ಸೆಂಟಿಮೀಟ್ರ್ ಇದೆ ಅಂದರೆ ಆಪೋಸಿಟ್ ಸೈಡ್ ಇದೂ ಸಹ 3 ಸೆಂಟಿಮೀಟ್ರ್ ಇರುತ್ತೆ. ಓಕೆನಾ? ರೆಕ್ಟ್ಯಾಂಗಲ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ
ಸೊ ರೆಕ್ಟ್ಯಾಂಗಲ್ನ ಆಪೋಸಿಟ್ ಸೈಡ್ಸ್ ಈಕ್ವಲ್. ಓಕೆನಾ? ಸೊ ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ಗೆ ಸಿಮಿಲಾರಿಟೀಸ್ ಏನಿದೆಪ್ಪ ಅಂದರೆ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್ಗೆ 4 ಸೈಡ್ಸ್ ಇದೆ, 4 ಕಾರ್ನರ್ಸ್ ಇದೆ. ಓಕೆನಾ? ಸೊ ಸ್ಕ್ವೇರಿಗೆ ಏನು 4 ಸೈಡ್ಸ್ ಆ್ಯಂಡ್ 4 ಕಾರ್ನರ್ಸ್. ಸೈಡ್ ಯಾವುದನ್ನೋದು ನಿಮಗೆ ಗೊತ್ತಾಗಿದೆ, ಹೌದಲ್ವಾ? ಸೊ ದಿಸ್ ಒನ್ ಸೈಡ್, ದಿಸ್ ಈಸ್ ಸೆಕೆಂಡ್ ಸೈಡ್, ದಿಸ್ ಈಸ್ ಥರ್ಡ್ ಸೈಡ್, ನೆಕ್ಸ್ಟ್ ದಿಸ್ ಈಸ್ ಫೋರ್ತ್ ಸೈಡ್, ಹೌದಲ್ವಾ? ಕಾರ್ನರ್ಸ್ ಇಲ್ಲಿ 1 ಕಾರ್ನರ್ ಇದೆ, 2, 3, 4 ಕಾರ್ನರ್ಸ್. ಓಕೆನಾ? ಸೊ ಏನು ಎ ಸ್ಕ್ವೇರ್ ಹ್ಯಾಸ್ ಸೊ ಸ್ಕ್ವೇರ್ ಸ್ಪೆಲ್ಲಿಂಗ್ ಹೇಗೆ ಬರೀತೀರಾ? SQU ಬರಿಬೇಕು. ಆರ್ ಸ್ಪೆಲ್ಲಿಂಗ್ ನಿಮಗೆ ಗೊತ್ತಿದೆ ಅಲ್ವಾ, ARE ಸ್ಪೆಲ್ಲಿಂಗ್. ಸೊ ಅದನ್ನು ಆ್ಯಡ್ ಮಾಡಬೇಕು, ಸ್ಕ್ವೇರ್. ಓಕೆನಾ? ಎ ಸ್ಕ್ವೇರ್ ಹ್ಯಾಸ್ 4 sides and 4 corners. ಸೊ ಸ್ಕ್ವೇರಿಗೆ 4 sides and 4 ಕಾರ್ನರ್ಸ್ ಇದೆ. ಸ್ಕ್ವೇರ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಸ್ಟ್ರೈಟ್ ಲೈನ್ಸ್. ಸೊ ಸ್ಕ್ವೇರು ಸಹ ಏನು ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ, ಹೌದಲ್ವಾ? ಓಕೆನಾ? ಸೊ ಇಟ್ಸ್ ಸೈಡ್ಸ್ ಆರ್ ಮೇಡ್ ಅಪ್ ಆಫ್ ಸ್ಟ್ರೈಟ್ ಲೈನ್ಸ್, ಹೌದಲ್ವಾ? ಓಕೆನಾ? ಸೊ ಸ್ಕ್ವೇರ್ಗೆ 4 sides 4 ಕಾರ್ನರ್ಸ್ ಇದೆ. ಸೊ ಸ್ಕ್ವೇರು ಸಹ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ. ಸೊ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರಿಗೆ ಸಿಮಿಲಾರಿಟೀಸ್ ಏನು ಸೇಮ್ ಇದೆ ಅಂದರೆ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರಿಗೆ 4 sides ಇದೆ, 4 ಕಾರ್ನರ್ಸ್ ಇದೆ, ಹೌದಲ್ವಾ? 4 sides 4 ಕಾರ್ನರ್ಸ್ ಇದೆ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟ್ರೈಟ್ ಲೈನ್. ಸೊ ಯಾವ ಲೈನಿಂದ ಫಾರ್ಮ್ ಆಗಿದೆ? ಸೊ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ, ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್. ಓಕೆನಾ? ಸೊ ಎರಡರಲ್ಲೂ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲಲ್ಲಿ ಇದು ಸಿಮಿಲಾರಿಟೀಸ್ ಅಂದರೆ ಸೇಮ್ ಏನಿದೆ ಅಂತೇಳಿ. ಸೊ ಡಿಫ್ರೆಂಟ್ ಏನು ಚೇಂಜಸ್ ಇದೆ ಅಂದರೆ ರೆಕ್ಟ್ಯಾಂಗಲ್ನ ಆಪೋಸಿಟ್ ಸೈಡ್ಸು ಈಕ್ವಲ್ ಇರುತ್ತೆ. ಏನು ಈ ಸೈಡಿಗೆ ಈ ಸೈಡ್ ಈಕ್ವಲ್ ಇರುತ್ತೆ, ಈ ಸೈಡಿಗೆ ಈ ಸೈಡ್ ಈಕ್ವಲ್ ಇರುತ್ತೆ. ಆದರೆ ಸ್ಕ್ವೇರಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸ್ಕ್ವೇರಲ್ಲಿ ಎಲ್ಲ ಸೈಡ್ಸು ಏನು ಈಕ್ವಲ್ ಇರುತ್ತೆ. ಓಕೆನಾ? ಸಪೋಸ್ ಇದು ಏನಾದರೂ ಈ ಒಂದು ಸೈಡ್ 4 ಸೆಂಟಿಮೀಟ್ರ್ ಇದ್ದರೆ ಸೊ ಇದೂ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಓಕೆ. ಸೊ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ನ ಸಿಮಿಲಾರಿಟೀಸ್ ಗೊತ್ತಾಯಿತು. ಸೊ ನಿಮಗೆ ಗೊತ್ತಿದೆ ಸ್ಕ್ವೇರ್ನ ಶೇಪ್ ಹೇಗಿದೆ, ರೆಕ್ಟ್ಯಾಂಗಲ್ನ ಶೇಪ್ ಹೇಗಿದೆ, ಸ್ಕ್ವೇರ್ನ ಶೇಪ್ ಹೇಗಿದೆ ಅಂತೇಳಿ ಇದು ಅರ್ಥ ಮಾಡ್ಕೋಬೇಕು. ಈ ಶೇಪ್ ನಿಮಗೆ ಗೊತ್ತಾದರೆ ನೆಕ್ಸ್ಟ್ ನಿಮಗೆ ಸಾಲಿಡ್ ಫಿಗರ್ಸ್ ಶೇಪ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ರೆಕ್ಟ್ಯಾಂಗಲ್ ಶೇಪು ಹೇಗಿದೆ, ಸೊ ಈ ಥರ ಇರುತ್ತೆ, ಹೌದಲ್ವಾ? ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ, ಸ್ಕ್ವೇರ್ನ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ. ಓಕೆನಾ? ಸೊ ಯಾವ ಕಡೆಯಿಂದ ನೋಡಿದ್ರೂ ಈಕ್ವಲ್ ಆಗಿ ಕಾಣಿಸುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಫಿಗರು ಟ್ರಯಾಂಗಲ್, ಟ್ರೈ, ಹೌದಲ್ವಾ? ಸೊ ಟ್ರಯಾಂಗಲ್ ಅಂದರೆ ಟ್ರೈ ಅಂದರೆ 3, ಹೌದಲ್ವಾ? ಸೊ ಟ್ರಯಾಂಗಲ್. ಸೊ ಇಲ್ಲೇ ನಿಮಗೆ ಆನ್ಸರ್ ಸಿಗ್ಬಿಡ್ತು, ಹೌದಲ್ವಾ? ಟ್ರಯಾಂಗಲ್ ಯಾವ ಶೇಪಲ್ಲಿದೆ? ಈ ಶೇಪಲ್ಲಿ ಇರುತ್ತೆ, ಹೌದಲ್ವಾ? ಸೊ ನೀವೆಲ್ಲ ಸಿಮಿಲರ್ ಇದ್ದೀರಾ ಈ ಶೇಪಲ್ಲಿ. ಪಿಜ್ಜಾ ಕಟ್ ಮಾಡಿ ನೀವು ತಿಂತೀರ, ಹೌದಲ್ವಾ? ಸೊ ಈ ಶೇಪಲ್ಲೇ ಇರುತ್ತೆ, ಹೌದಲ್ವಾ? ಸೊ ಎ ಟ್ರಯಾಂಗಲ್ ಹ್ಯಾಸ್ 3 sides and 3 ಕಾರ್ನರ್ಸ್, ಹೌದಲ್ವಾ? ಸೊ ಇಲ್ಲಿ ನೋಡಿದ್ರೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಟ್ರಯಾಂಗಲ್ಗೆ ಎಷ್ಟು ಸೈಡ್ಸ್ ಇದೆ, 3 sides. ಸೊ 1 side 2 side, ದಿಸ್ ಈಸ್ ಥರ್ಡ್ ಸೈಡ್, ಹೌದಲ್ವಾ? 3 sides ಇದೆ. ಹಾಗೆ ಕಾರ್ನರ್ಸ್ ಎಷ್ಟಿದೆ ಟ್ರಯಾಂಗಲ್ಗೆ? ಸೊ ಟ್ರಯಾಂಗಲ್ಗೆ 3 sides ಇದೆ ಅಂದರೆ 3 ಕಾರ್ನರ್ಸ್ ಇರುತ್ತೆ, ಹೌದಲ್ವಾ? ಇಟ್ಸ್ ಸೈಡ್ಸ್ ಆರ್ ಮೇಡ್ ಅಪ್ ಆಫ್ ಸ್ಟ್ರೈಟ್ ಲೈನ್. ಸೊ ಇದ್ರ ಸೈಡ್ಸು ಸಹ ಎದರಿಂದ ಫಾರ್ಮ್ ಆಗಿದೆ? ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ, ಹೌದಲ್ವಾ? ಸೊ ಏನು? ಸೊ ಎ ಟ್ರಯಾಂಗಲ್ ಹ್ಯಾಸ್ 3 sides and 3 corners. ಇಟ್ಸ್ ಸೈಡ್ಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಸ್ಟ್ರೈಟ್ ಲೈನ್ಸ್, ಹೌದಲ್ವಾ? ಸೊ ಏನು? ಎ ಟ್ರಯಾಂಗಲ್ ಹ್ಯಾಸ್ 3 sides and 3 corners. ಸೊ ಎಷ್ಟು ಕಾರ್ನರ್ಸ್ ಇದೆ?
ಸೊ 3 ಸೈಡ್ಸ್ ಇದೆ, ಹಾಗೆ 3 ಕಾರ್ನರ್ಸ್ ಇದೆ, ಹೌದಲ್ವಾ? ಸೊ 1 2 3 ಕಾರ್ನರ್, ಸೊ 1 2 3 ಸೈಡ್ಸ್ ಇದೆ, ಹೌದಲ್ವಾ? ಎ ಟ್ರಯಾಂಗಲ್ ಹ್ಯಾಸ್ 3 ಸೈಡ್ಸ್ ಆ್ಯಂಡ್ 3 ಕಾರ್ನರ್ಸ್. ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀರಾ ಆ್ಯಂಗಲ್ಸ್ ಬಗ್ಗೆನೂ. ಸೊ ಟ್ರಯಾಂಗಲ್ಗೆ 3 ಆ್ಯಂಗಲ್ಸ್ ಇದೆ ಅಂತ ನೀವು ಸ್ಟಡಿ ಮಾಡ್ತೀರಾ, ಓಕೆನಾ? ನೆಕ್ಸ್ಟು ಇಟ್ಸ್ ಸೈಡ್ಸ್ ಆರ್ ಮೇಡ್ ಅಪ್ ಆಫ್, ಇಟ್ಸ್ sides are made up of straight lines. So straight lines ಇಂದ ಫಾರ್ಮ್ ಆಗಿದೆ ಇದ್ರ ಸೈಡ್ಸ್, ಹೌದಲ್ವಾ? ಸೊ ಹಾಗೆ ರೆಕ್ಟ್ಯಾಂಗಲ್, ಸ್ಕ್ವೇರ್, ಟ್ರಯಾಂಗಲ್ನ ಏನು ಎಲ್ಲ ಸೈಡ್ಸು ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ. ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗುತ್ತೆ, ಓಕೆ? ನೆಕ್ಸ್ಟ್ ಒನ್ ಮೋರ್ ಫಿಗರ್, ದಟ್ ಈಸ್ ಸರ್ಕಲ್, ಹೌದಲ್ವಾ? ಸರ್ಕಲ್ ನೀವು ಬ್ಯಾಂಗಲ್ ಹಾಕ್ತಿರಲ್ವಾ, ಬ್ಯಾಂಗಲ್ ಯಾವ ಶೇಪಲ್ಲಿದೆ? ಸರ್ಕಲ್ ಶೇಪಲ್ಲಿದೆ, ಹೌದಲ್ವಾ? ನೀವು ಚಪಾತಿನ ತಿಂತೀರ, ಹೌದಲ್ವಾ? ಚಪಾತಿ ಯಾವ ಶೇಪಲ್ಲಿದೆ? ಸರ್ಕಲ್ ಶೇಪಲ್ಲಿದೆ, ಹೌದಲ್ವಾ? ಸೊ ಹಾಗಾದ್ರೆ ಸರ್ಕಲ್ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆಯಾ? ನೋ, ಹೌದಲ್ವಾ? ಸ್ಟ್ರೈಟ್ ಲೈನಿಂದ ಸರ್ಕಲ್ ಫಾರ್ಮ್ ಆಗಿಲ್ಲ. ಎ ಸರ್ಕಲ್ ಹ್ಯಾಸ್ ನೋ ಸೈಡ್ಸ್ ನೋ ಕಾರ್ನರ್ಸ್. ಸರ್ಕಲ್ಗೆ ಯಾವುದೇ ಸೈಡ್ ಇಲ್ಲ, ಯಾವುದೇ ಕಾರ್ನರ್ ಇಲ್ಲ. ಸೊ ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಹಾಗೆ ಸ್ಕ್ವೇರಿಗೆ ಸೈಡ್ಸ್ ಇದೆ, ಕಾರ್ನರ್ ಇದೆ, ಹೌದಲ್ವಾ? ಬಟ್ ಸರ್ಕಲ್ಗೆ ನೋ ಸೈಡ್ಸ್ ಆ್ಯಂಡ್ ನೋ ಕಾರ್ನರ್ಸ್. ಇಟ್ ಈಸ್ ಮೇಡ್ ಅಪ್ ಆಫ್ ಕರ್ವ್ಡ್ ಲೈನ್. ಯಾವ ಲೈನಿಂದ ಫಾರ್ಮ್ ಆಗಿದೆ? ಕರ್ವ್ಡ್ ಲೈನಿಂದ ಫಾರ್ಮ್ ಆಗಿದೆ, ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿಲ್ಲ, ಓಕೆನಾ? ಓಕೆ, ಏನು? ಎ ಸರ್ಕಲ್ ಹ್ಯಾಸ್ ನೋ sides and no corners, ಓಕೆನಾ? it is made up of a curved line, ಹೌದಲ್ವಾ? ಸೊ ಎದರಿಂದ ಫಾರ್ಮ್ ಆಗಿದೆ? ಕರ್ವ್ಡ್ ಲೈನಿಂದ ಫಾರ್ಮ್ ಆಗಿದೆ, ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ನಾವು 2 ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 1 ಲೈನ್ ಸ್ಟ್ರೈಟ್ ಲೈನ್, ಇನ್ನೊಂದು ಕರ್ವ್ಡ್ ಲೈನ್, ಹೌದಲ್ವಾ? ಸೊ ಇದು ಸ್ಟ್ರೈಟ್ ಲೈನ್, ಹೌದಲ್ವಾ? ಸೊ ದಿಸ್ ಈಸ್ ಬೋತ್ ಆರ್ ಕರ್ವ್ಡ್ ಲೈನ್ಸ್, ಹೌದಲ್ವಾ? ಈ ಥರ ಕರ್ವ್ಡ್ ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಏನು ಫಿಗರ್ಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ನೆಕ್ಸ್ಟ್ ಆ ಫಿಗರ್ ಯಾವ ಲೈನಿಂದ ಫಾರ್ಮ್ ಆಗಿದೆ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ, ಓಕೆನಾ? ಸೊ ನೆಕ್ಸ್ಟ್ ಕಾರ್ನರ್ಸ್, ಎಡ್ಜಸ್ and faces. Next subtopic, corners, edges and faces. So corners, edges and faces. ಕಾರ್ನರ್ಸ್ ಗೊತ್ತಾಯಿತು ನಿಮಗೆ. ಸೊ ಈಗ ನೀವು ಎಡ್ಜಸ್ ಆ್ಯಂಡ್ ಫೇಸಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು, ಓಕೆ? ಫೇಸಸ್, ಓಕೆ? ಸೊ ಹಾಗಾದರೆ ಕಾರ್ನರ್ಸ್, ಎಡ್ಜಸ್ ಆ್ಯಂಡ್ ಫೇಸಸ್ ಅಂದರೆ ಸೊ ಯಾವ ಫಿಗರ್ಸಿಗೆ, ಯಾವ ಶೇಪ್ಸಿಗೆ ಕಾರ್ನರ್ಸ್, ಎಡ್ಜಸ್ ಮತ್ತು ಕಾರ್ನರ್ಸ್, ಎಡ್ಜಸ್ ಆ್ಯಂಡ್ ಫೇಸಸ್ ಇರುತ್ತೆ? ಸಾಲಿಡ್ ಶೇಪ್ಸಿಗೆ. ಯಾವ ಶೇಪ್ಸಿಗೆ? ಸಾಲಿಡ್. ಸೊ ಸಾಲಿಡ್ ಶೇಪ್ಸಿಗೆ ಏನಿರುತ್ತೆ? ಕಾರ್ನರ್ಸ್, ಎಡ್ಜಸ್ ಆ್ಯಂಡ್ ಫೇಸಸ್ ಇರುತ್ತೆ, ಓಕೆನಾ? ಸೊ ಹಾಗಾದ್ರೆ ಕಾರ್ನರ್ ಅಂದ್ರೇನು, ಎಡ್ಜ್ ಅಂದ್ರೇನು, ಫೇಸ್ ಅಂದ್ರೇನು, ಹೌದಲ್ವಾ? ಸೊ ಫಸ್ಟ್ ಒನ್, ಸೊ ಫೇಸ್ ಅಂದ್ರೇನು? ದ ಸರ್ಫೇಸ್ ಆಫ್ ಎ ಸಾಲಿಡ್ ಶೇಪ್ ಈಸ್ ಕಾಲ್ಡ್ its face. Second one, the edge is where two faces meet. Next, the corner. Third point, the corner is where three edges meet. ಹೌದಲ್ವಾ?
ಸೊ ಈಗ ನಾವು ಕಾರ್ನರ್ಸ್, ಫೇಸಸ್, ಎಡ್ಜಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ಏನು, ಸೊ ಫೇಸ್ ಅಂದ್ರೇನು, ಎಡ್ಜ್ ಅಂದ್ರೇನು, ಕಾರ್ನರ್ ಅಂದ್ರೇನು. ದ ಸರ್ಫೇಸ್ ಆಫ್ ಎ ಸಾಲಿಡ್ ಶೇಪ್ ಈಸ್ ಕಾಲ್ಡ್ ಇಟ್ಸ್ ಫೇಸ್. ಸಾಲಿಡ್ ಶೇಪ್ನ ಸರ್ಫೇಸನ್ನ ನಾವು ಫೇಸ್ ಅಂತ ಕರಿತೀವಿ. ಎಡ್ಜ್ ಅಂದರೆ ದ ಎಡ್ಜ್ ಇಸ್ ವೇರ್ 2 ಫೇಸಸ್ ಮೀಟ್, ದ ಕಾರ್ನರ್ ಈಸ್ ವೇರ್ 3 ಎಡ್ಜಸ್ ಮೀಟ್. ಓಕೆನಾ. ಸೊ ಇಲ್ಲಿ ಸಾಲಿಡ್ ಶೇಪ್ಸ್ ಅಂದ್ರೆ ಏನು, ಸಾಲಿಡ್ ಶೇಪ್ಸ್ ಹೌದಲ್ವಾ. ಸೊ ಇಲ್ಲಿ ಒಂದು ಶೇಪ್ ಇದೆ ಹೌದಲ್ವಾ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇದ್ರ ಫೇಸ್ ಹೇಗಿದೆ ಇಲ್ಲಿ ಹೌದಲ್ವಾ. ಸೊ ಇದನ್ನು ನಾವು ಫೇಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೊ ಇದು ಶೇಪ್ ಇದೆ ಹೌದಲ್ವಾ ಇದು. ಸೊ ಇದು ಒಂದು ಸಾಲಿಡ್ ಶೇಪ್ ಆಗುತ್ತೆ. ಸೊ ನೆಕ್ಸ್ಟು ಇದು ಒಂದು ಸಾಲಿಡ್ ಶೇಪ್ ಆಗುತ್ತೆ ಹೌದಲ್ವಾ. ಓಕೆನಾ. ಬೇಗ ನೋಡಿದರೆ ಬ್ರಿಕ್ ಕಾಣಿಸುತ್ತೆ ಹೌದಲ್ವಾ, ಬ್ರಿಕ್ ಕಣ್ಣಾಗ ಕಾಣಿಸುತ್ತೆ ಹೌದಲ್ವಾ, ಇಟ್ಕಿ ಕಣ್ಣಾಗ ಕಾಣಿಸುತ್ತೆ ಹೌದಲ್ವಾ. ಸೊ ಹಾಗೆಯೇ ಸೊ ದಿಸ್ ಒನ್ ಹೌದಲ್ವಾ, ಬೇಗ ನೋಡಿದರೆ ಹೇಗೆ ಕಾಣಿಸುತ್ತೆ ಓಕೆನಾ. ಸೊ ಐಸ್ ಕ್ರೀಮ್ ಕೋನ್ ಕಂಡಾಗ ಕಾಣಿಸುತ್ತೆ ಹೌದಲ್ವಾ, ಐಸ್ ಕ್ರೀಮ್ ಓಕೆನಾ, ಕೋನ್ ಐಸ್ ಕ್ರೀಮ್ ಕಂಡಾಗ ಕಾಣಿಸುತ್ತೆ. ಸೊ ಹಾಗೆ ಇದು ಹೇಗಿದೆ, ಸೊ ವಾಟರ್ ಬಾಟ್ಲು ಅವ್ರ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾರೆ ಸಿಲಿಂಡರ್ ಹೌದಲ್ವ, LPG ಸಿಲಿಂಡರ್ ಮನೇಲಿ ಯೂಸ್ ಮಾಡ್ತಾರಲ್ವ, ಸೇಮ್ ಅದೇ ಥರ ಕಾಣಿಸುತ್ತೆ. ಹಾಗೆ ಇನ್ನೊಂದು ಸಾಲಿಡ್ ಶೇಪ್ ಯಾವುದಪ್ಪ ಅಂದರೆ ಸೊ ಇದು ಓಕೆನಾ. ಸೊ ಇದು ಹೇಗೆ ಕಾಣಿಸುತ್ತೆ, ಸೊ ನೀವು ಯೂಸ್ ಮಾಡ್ತೀರಾ ಫುಟ್ಬಾಲ್, ವಾಲಿಬಾಲ್ ಹೌದಲ್ವಾ, ಆ ಥರ ಕಾಣಿಸ್ತಿದೆ ಹೌದಲ್ವಾ. ಓಕೆನಾ. ಸೊ ಹಾಗಾದರೆ ಈ ಶೇಪ್ಸ್ನ ನಾವು ಫೇಸಸ್ಸು, ಎಡ್ಜಸ್ಸು ಹಾಗೆ ಕಾರ್ನರ್ಸನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಯಾವುದಾದ್ರೂ ಒಂದು ಶೇಪನ್ನು ತೋರಿಸಿ ನಾವು ಫೇಸ್ ಯಾವುದು, ಕಾರ್ನರ್ ಯಾವುದು, ಎಡ್ಜ್ ಯಾವುದು ಅಂತ ಹೇಳ್ತೀನಿ. ದ ಸರ್ಫೇಸ್ ಆಫ್ ಎ ಸಾಲಿಡ್ ಶೇಪ್ ಈಸ್ ಕಾಲ್ಡ್ ಇಟ್ಸ್ ಫೇಸ್. ಸೊ ಈಗ ನಿಮಗೆ ಕಾಣಿಸ್ತಿದೆ ಹೌದಲ್ವಾ. ಸೊ ಸರ್ಫೇಸ್ ಕಾಣಿಸ್ತಿದೆ ಅಲ್ವಾ ಈ ಶೇಪಿಂದು ಹೌದಲ್ವಾ. ಸೊ ಇದೇನಿದು ಕಾಣಿಸ್ತಿದೆ ಹೌದಲ್ವಾ, ಇದನ್ನು ನಾವು ಏನಂತ ಕರಿತೀವಿ, ಫೇಸ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ ನಾವು, ಫೇಸ್ ಅಂತ ಕರಿತೀವಿ. ಹಾಗೆ ಎಡ್ಜ್ ಈಸ್ ವೇರ್ 2 ಫೇಸಸ್ ಮೀಟ್. ಸೊ 2 ಫೇಸಸ್ ಮೀಟ್ ಆದಾಗ ಏನು ಫಾರ್ಮ್ ಆಗುತ್ತೆ ಅದನ್ನು ಎಡ್ಜ್ ಅಂತ ಕರಿತೀವಿ. ಸೊ ಇಲ್ಲೊಂದು ಫೇಸ್ ಇದೆ ಹೌದಲ್ವಾ, ಸೊ ಇಲ್ಲೊಂದು ಫೇಸ್ ಇದೆ ಹೌದಲ್ವಾ. ಸೊ ಈ ಫೇಸು ಈ ಫೇಸು 2 ಫೇಸು ಮೀಟ್ ಆದಾಗ ಇಲ್ಲಿ ಏನು ಫಾರ್ಮ್ ಆಗುತ್ತೆ ನೋಡ್ರಿ, ಇದನ್ನು ನಾವು ಎಡ್ಜ್ ಅಂತ ಕರಿತೀವಿ. ಏನಂತ ಕರಿತೀವಿ, ಎಡ್ಜ್. ಸೊ ಇದು ಒಂದು ಫೇಸು, ಇದೊಂದು ಫೇಸ್ ಹೌದಲ್ವಾ. ಸೊ ಇಲ್ಲಿ ಏನು ಫಾರ್ಮ್ ಆಗ್ತಿದೆ ಇದನ್ನು ಎಡ್ಜ್ ಅಂತ ಕರಿತೀವಿ ಓಕೆನಾ. ಹಾಗೆ ಇಲ್ಲೊಂದು ಫೇಸ್ ಇದೆ, ಸೇಮ್ ಇದೆ ಫೇಸ್. ಈ ಫೇಸು ಮೀಟ್ ಆದಾಗ ಏನು ಫಾರ್ಮ್ ಆಗುತ್ತೆ, ಎಡ್ಜ್ ಫಾರ್ಮ್ ಆಗುತ್ತೆ ಹೌದಲ್ವಾ. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ಫೇಸ್ ಇದೆ, ಹಾಗೆ ಇಲ್ಲೊಂದು ಫೇಸ್ ಇದೆ ಹೌದಲ್ವಾ. ಈ ಫೇಸ್ 2 ಫೇಸ್ ಮೀಟ್ ಆದಾಗ ಏನಿಲ್ಲಿ ಎಡ್ಜ್ ಫಾರ್ಮ್ ಆಗಿದೆ. ಸೊ ಇದನ್ನು ನಾವು ಎಡ್ಜಸ್ ಅಂತ ಕರಿತೀವಿ ಓಕೆನಾ. ಸೊ ಹಾಗೆ ದ ಕಾರ್ನರ್ ಈಸ್ ವೇರ್ 3 ಎಡ್ಜಸ್ ಮೀಟ್. ಕಾರ್ನರ್ ಅಂದ್ರೇನು, 3 ಎಡ್ಜಸ್ ಮೀಟ್ ಆದಾಗ ಏನು ಫಾರ್ಮ್ ಆಗುತ್ತೆ ಅದು ಕಾರ್ನರ್. ಸೊ ನಿಮಗೆ ಫೇಸ್ ಅಂದರೆ ಗೊತ್ತಾಯಿತು, ಎಡ್ಜ್ ಅಂದರೆ ಇದು ಗೊತ್ತಾಯಿತು. ಹಾಗಾದರೆ 3 ಎಡ್ಜಸ್ ಮೀಟ್ ಆದಾಗ ಏನು ಫಾರ್ಮ್ ಆಗುತ್ತೆ, ಕಾರ್ನರ್ ಫಾರ್ಮ್ ಆಗುತ್ತೆ ಓಕೆನಾ. ಸೊ ಇಲ್ಲಿ ನೋಡ್ರಿ, 1 ಎಡ್ಜ್, 2 ಎಡ್ಜ್, 3 ಎಡ್ಜ್ ಹೌದಲ್ವಾ. ಸೊ 3rd ಎಡ್ಜ್ 1 2 3 ಹೌದಲ್ವಾ. ಸೊ ಇಲ್ಲೊಂದು ಎಡ್ಜು, ಸೊ ಇಲ್ಲೊಂದು ಎಡ್ಜು, ಇಲ್ಲೊಂದು ಎಡ್ಜು, ಈ ಎಡ್ಜು ಮೀಟ್ ಆದಾಗ ಇಲ್ಲಿ ಏನಾಗುತ್ತೆ, ಕಾರ್ನರ್ ಫಾರ್ಮ್ ಆಗುತ್ತೆ ಓಕೆನಾ. ಸೇಮ್ ಅದೇ ಥರ ಇಲ್ಲೇನು, ಸೊ ಸೇಮ್ ಇಲ್ಲೊಂದು ಎಡ್ಜ್ ಇದೆ, ಸೊ ಇಲ್ಲೊಂದು 3rd ಎಡ್ಜ್, ನೆಕ್ಸ್ಟ್ ಇಲ್ಲೊಂದು ಎಡ್ಜ್ ಇದೆ ಹೌದಲ್ವಾ. ಈ ಎಡ್ಜ್ ಮೀಟ್ ಆದಾಗ ಏನು ಇಲ್ಲಿ ಕಾರ್ನರ್ ಫಾರ್ಮ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ನಿಮ್ಮ ಕ್ಲಾಸ್ ರೂಮನ್ನೇ ಇಮ್ಯಾಜಿನ್ ಮಾಡ್ಕೊಳ್ರಿ, ಅಥವಾ ನಿಮ್ಮ ಮನೆಯಲ್ಲಿರೋ ಹಾಲನ್ನು ಏನಾದರೂ ಇಮ್ಯಾಜಿನ್ ಮಾಡ್ಕೊಳ್ರಿ ಹೌದಲ್ವಾ. ಓಕೆ. ಸೊ ಕಾರ್ನರ್ ಎಲ್ಲಿ ಬರುತ್ತೆ, ಮೂಲೆ ಹೌದಲ್ವಾ. ಮೂಲೆಯಲ್ಲಿ ನೀವು ಕುಂತಿರ್ತೀರ, ಅದನ್ನು ನಾವು ಕಾರ್ನರ್ ಅಂತ ಕರಿತೀವಿ ಹೌದಲ್ವಾ. ಓಕೆ. ಸೊ ಏನು, ಈಗ ನಿಮಗೆ ಸಾಲಿಡ್ ಶೇಪ್ನ ಫೇಸ್ ಯಾವುದು ಗೊತ್ತಾಯಿತು, ಎಡ್ಜ್ ಅಂದರೆ ಗೊತ್ತಾಯಿತು, ಕಾರ್ನರ್ ಅಂದರೆ ಗೊತ್ತಾಯಿತು. ಸೊ ಹಾಗಾದರೆ ಒಂದೊಂದೇ ಸಾಲಿಡ್ ಶೇಪನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆನಾ. ಫಸ್ಟ್ ಸಾಲಿಡ್ ಶೇಪ್ ಯಾವುದಪ್ಪ ಅಂದರೆ ಕ್ಯೂಬಾಯ್ಡ್. ಯಾವುದು, ಕ್ಯೂಬಾಯ್ಡ್. ಫಸ್ಟ್ ಸಾಲಿಡ್ ಶೇಪ್ ಕ್ಯೂಬಾಯ್ಡ್. ಸೊ ಏನು, ಎವ್ರಿ ಫೇಸ್ ಈಸ್ ಎ ರೆಕ್ಟ್ಯಾಂಗಲ್ ಇನ್ ಎ ಕ್ಯೂಬಾಯ್ಡ್. ಸೊ ಎವ್ರಿ ಫೇಸ್ ಈಸ್ ಎ rectangle in a cuboid. Next, a cuboid has 6 faces. A cuboid has 6 faces, 12 edges and 8 corners. So ಏನು, ಸೊ ಫಸ್ಟ್ ಸಾಲಿಡ್ ಫಿಗರ್ ಯಾವುದು, ಕ್ಯೂಬಾಯ್ಡ್ ಹೌದಲ್ವಾ. CUBOID.
OID ಕ್ಯೂಬಾಯ್ಡ್ ಸ್ಪೆಲ್ಲಿಂಗ್. ಓಕೆನಾ? ಸೊ ಕ್ಯೂಬಾಯ್ಡ್ ಅಂದರೆ ಯಾವುದು? ಸೊ ಏನು ಹೇಳ್ತಿದೆ ಫಸ್ಟ್ ಪಾಯಿಂಟ್, ಎವ್ರಿ ಫೇಸ್ ಈಸ್ ಎ ರೆಕ್ಟ್ಯಾಂಗಲ್ ಇನ್ ಎ ಕ್ಯೂಬಾಯ್ಡ್. ಸೊ ರೆಕ್ಟ್ಯಾಂಗಲ್ ಅಂದರೆ ನಿಮಗೆ ರೆಕ್ಟ್ಯಾಂಗಲ್ ನಾನು ಎಕ್ಸ್ಪ್ಲೇನ್ ಮಾಡಿದೆ. ರೆಕ್ಟ್ಯಾಂಗಲ್ ಅಂದರೆ ಆಪೋಸಿಟ್ ಸೈಡ್ಸ್ ಏನಿರುತ್ತೆ ಈಕ್ವಲ್ ಇರುತ್ತೆ, ಹೌದಲ್ವಾ? ಸೊ ಹಾಗಾದರೆ ದಿಸ್ ಈಸ್ ದ ಕ್ಯೂಬಾಯ್ಡ್, ಹೌದಲ್ವಾ? ದಿಸ್ ಈಸ್ ಕ್ಯೂಬಾಯ್ಡ್. ಈ ಕ್ಯೂಬಾಯ್ಡ್ನ ಎಲ್ಲ ಫೇಸಸ್ಸು ಯಾವ ಶೇಪಲ್ಲಿ ಇರುತ್ತೆ? ರೆಕ್ಟ್ಯಾಂಗಲ್ ಶೇಪಲ್ಲಿ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಇದೆ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಈ ಸೈಡ್ ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತ್ ಈ ಸೈಡ್ ಇದೆ, ಈಕ್ವಲ್ ಇದೆ, ಹೌದಲ್ವಾ? ಏನಾದರೂ ಇದು ಉದ್ದ ಇದೆ, ಇದು ಚಿಕ್ಕದಿದೆಯಾ? ಇಲ್ಲ. ಇದು ಉದ್ದ ಇದ್ದು ಇದು ಚಿಕ್ಕದಿದೆಯಾ? ಇಲ್ಲ, ಹೌದಲ್ವಾ? ಸೊ ಈ ಸೈಡ್ ಎಷ್ಟು ಈಕ್ವಲ್ ಇದೆಯೋ ಅಷ್ಟೇ ಈ ಸೈಡ್ ಈಕ್ವಲ್ ಇದೆ. ಹಾಗೆ ಈ ಸೈಡ್ ಎಷ್ಟು ಈಕ್ವಲ್ ಇದೆಯೋ ಈ ಸೈಡ್ ಅಷ್ಟೇ ಈಕ್ವಲ್ ಇದೆ. ಓಕೆನಾ? ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಕ್ಯೂಬ್ ಮತ್ತು ಕ್ಯೂಬಾಯ್ಡನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಸೊ ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಬಂದರೆ ಇದು ಏನು? ಕ್ಯೂಬಾಯ್ಡ್. ಕ್ಯೂಬಾಯ್ಡ್ನ ಎಲ್ಲ ಫೇಸಸ್ಸು ಯಾವ ಶೇಪಲ್ಲಿ ಇರುತ್ತೆ? ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ, ಹೌದಲ್ವಾ? ಸೊ ಯಾವ ಶೇಪಲ್ಲಿ ಇರುತ್ತೆ? ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ. ನೆಕ್ಸ್ಟು ಎ ಕ್ಯೂಬಾಯ್ಡ್ ಹ್ಯಾಸ್ 6 ಫೇಸಸ್. ಕ್ಯೂಬಾಯ್ಡಿಗೆ ಎಷ್ಟು ಫೇಸಸ್ಸು? 6 ಫೇಸಸ್. ಸೊ ಹೇಗೆ? ಸೊ ಇಲ್ಲಿ ನೋಡ್ರಿ, ನಾನು ಹಿಡ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಫೇಸ್ ಇದೆ, ಹೌದಲ್ವಾ? ಸೊ 1 ಫೇಸ್. ಸೊ ಹಾಗಾದ್ರೆ ಇದು ಆಪೋಸಿಟ್ 1 ಫೇಸ್ ಇರುತ್ತೆ, ಹೌದಲ್ವಾ? ಕ್ಯೂಬಾಯ್ಡಿಗೆ 2 ಫೇಸ್, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ಟಾಪಲ್ಲಿ ಒಂದು ಫೇಸ್ ಇದೆ, ಹೌದಲ್ವಾ? ಸೊ ಟಾಪಲ್ಲಿ ಫೇಸ್ ಇದೆ ಅಂದರೆ ಇಲ್ಲಿ ಬಾಟಮಲ್ಲೂ ಒಂದು ಫೇಸ್ ಇರುತ್ತೆ, ಹೌದಲ್ವಾ? ಓಕೆನಾ? 4 ಫೇಸಸ್. ಸೊ 1 2 3 4 ಫೇಸಸ್. ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ 2 ಫೇಸಸ್ ಬರುತ್ತೆ. ಎಷ್ಟು? 6 ಫೇಸಸ್. ಓಕೆನಾ? 1 2 3 4 5 6 ಫೇಸಸ್. ಸೊ ಕ್ಯೂಬಾಯ್ಡಲ್ಲಿ ಎಷ್ಟು ಫೇಸಸ್? 6 ಫೇಸಸ್ ಆ್ಯಂಡ್ 12 ಎಡ್ಜಸ್. ಎಷ್ಟು ಎಡ್ಜಸ್ಸು? 12 ಎಡ್ಜಸ್. ಓಕೆನಾ? ಸೊ 12 ಎಡ್ಜಸ್ ಕೌಂಟ್ ಮಾಡೋಣ ಇಲ್ಲಿ. ಓಕೆನಾ? 1 2 3 ಓಕೆನಾ 4. ಸೊ 1 2 3 4. ಒನ್ಸ್ ಅಗೇನ್ 1 2 3 4. ಇಲ್ಲಿ ಮೇಲ್ 4 ಇದೆ ಅಂದರೆ ಕೆಳಗೂ 4 ಇರುತ್ತೆ, ಹೌದಲ್ವಾ? ಸೊ 4 ಆಯಿತು. 5 6 7. ಸೊ ನೆಕ್ಸ್ಟ್ 8. ಸೊ 9 10. ಸೊ 11 12, ಹೌದಲ್ವಾ? ಸೊ ನಿಮ್ಮ ಜೊಮೆಟ್ರಿ ಬಾಕ್ಸ್ ಅಥವಾ ಎರೇಸರ್. ಸೊ ಎರೇಸರ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಅಂದರೆ ಕ್ಯೂಬಾಯ್ಡ್ ಶೇಪಲ್ಲಿ ಇರುತ್ತೆ, ಹೌದಲ್ವಾ? ಸೊ ಅದ್ರೂ ನೀವು ಎಡ್ಜಸ್ ಫೇಸಸ್ಸನ್ನು ಸಹ ನೀವು ಕೌಂಟ್ ಮಾಡ್ಬೋದು. ಓಕೆನಾ? ಸೊ ಹಾಗಾದರೆ ಎಡ್ಜಸ್ ಗೊತ್ತಾಯ್ತಾ? ಫೇಸಸ್ ಗೊತ್ತಾಯಿತು, ಎಡ್ಜಸ್ ಗೊತ್ತಾಯಿತು. ಸೊ ಕ್ಯೂಬಾಯ್ಡಲ್ಲಿ 6 ಫೇಸಸ್ ಇರುತ್ತೆ, 12 ಎಡ್ಜಸ್. ಒನ್ಸ್ ಅಗೇನ್ ಕೌಂಟ್ ಮಾಡೋಣ ಎಡ್ಜಸ್. 1 2 3 4. ಒನ್ಸ್ ಅಗೇನ್ 1 2 3 4. ಇಲ್ಲಿ 4 ಇದಾವಂದರೆ ಸೊ ಇಲ್ಲೂ ಆಪೋಸಿಟಲ್ಲಿ 4 ಇರುತ್ತೆ, ಹೌದಲ್ವಾ? 4 5 6 7 8, ಹೌದಲ್ವಾ? ಸೊ 9 10 11 12. ಸೊ 12 ಎಡ್ಜಸ್. ಸೊ ಕಾರ್ನರ್ಸ್ 8. ಎಷ್ಟು ಕಾರ್ನರ್ಸ್ ಇರುತ್ತೆ? 8 ಕಾರ್ನರ್ಸ್. ಯಾವುದು? ಸೊ 1 2 3 4 5 6 7 8. ಟಾಪಲ್ಲಿ 4 ಕಾರ್ನರ್ಸ್, ಬಾಟಮಲ್ಲಿ 4 ಕಾರ್ನರ್ಸ್, 8 ಕಾರ್ನರ್ಸ್ ಇರುತ್ತೆ. ಸೊ ಈ ಥರ ನೀವು ಶೇಪ್ಸನ್ನು ನೀವು ಡೈಲಿ ಲೈಫಲ್ಲಿ ನೋಡ್ತೀರಾ ನೀವು. ನಾನು ಈಗಲೇ ಹೇಳಿದೆ ಜೊಮೆಟ್ರಿ ಬಾಕ್ಸು, ಹೌದಲ್ವಾ? ಗಿಫ್ಟ್ ಬಾಕ್ಸು, ಹೌದಲ್ವಾ? ಅವೆಲ್ಲ ಯಾವ ಶೇಪಲ್ಲಿ ಇರುತ್ತೆ? ಕ್ಯೂಬಾಯ್ಡ್ ಶೇಪಲ್ಲಿ ಇರುತ್ತೆ, ಹೌದಲ್ವಾ? ಎರೇಸರ್ ಆಗಿರ್ಬೋದು, ಶಾರ್ಪ್ನರ್ ಆಗಿರ್ಬೋದು, ಹೌದಲ್ವಾ? ಸೊ ನೆಕ್ಸ್ಟು ಸಾಲಿಡ್ ಫಿಗರು ಕ್ಯೂಬ್. ಯಾವುದು ನೆಕ್ಸ್ಟ್ ಸಾಲಿಡ್ ಫಿಗರು? ಕ್ಯೂಬಾಯ್ಡ್ ಆದಮೇಲೆ ನೆಕ್ಸ್ಟ್ ಸಾಲಿಡ್ ಫಿಗರ್ ಕ್ಯೂಬ್. ಓಕೆನಾ? ಯಾವುದು? ಕ್ಯೂಬ್. ಓಕೆನಾ? ಸೊ ಕ್ಯೂಬು ಮತ್ತು ಕ್ಯೂಬಾಯ್ಡು ಸಿಮಿಲಾರಿಟೀಸ್ ಇದೆ, ಆದರೆ ಫೇಸಸ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹೇಗೆ? ಸೊ ಕ್ಯೂಬ್, ಹೌದಲ್ವಾ? ಎವ್ರಿ ಫೇಸ್ ಈಸ್ ಎ ಸ್ಕ್ವೇರ್ ಇನ್ ಎ ಕ್ಯೂಬ್. ಎವ್ರಿ ಫೇಸ್ ಈಸ್ ಎ ಸ್ಕ್ವೇರ್ ಇನ್ ಎ ಕ್ಯೂಬ್. First point. Next to a cube has 6 faces, 12 edges. Next 8 ಕಾರ್ನರ್ಸ್, ಹೌದಲ್ವಾ? ಸೊ ಏನು ನೆಕ್ಸ್ಟ್ ಸಾಲಿಡ್ ಫಿಗರ್ ಯಾವುದು? ಕ್ಯೂಬ್. ದಿಸ್ ಈಸ್ ನೆಕ್ಸ್ಟ್ ಸಾಲಿಡ್ ಫಿಗರ್. ಸೊ ಕ್ಯೂಬ್.
ಸೊ ಕ್ಯೂಬ್ನ ಎಲ್ಲ ಫೇಸಸ್ಸು ಯಾವ ಶೇಪಲ್ಲಿದೆ? ಸ್ಕ್ವೇರ್. ಸ್ಕ್ವೇರ್ ಅಂದರೆ ನಿಮಗೆ ಮೈಂಡಲ್ಲಿ ಬಂದುಬಿಡ್ತು, ಸ್ಕ್ವೇರ್ನ ಎಲ್ಲ ಸೈಡ್ಸು, ಸ್ಕ್ವೇರಿಗೆ 4 ಸೈಡ್ಸ್ ಇರುತ್ತೆ, ಆ 4 ಸೈಡ್ಸ್ ಏನು ಈಕ್ವಲ್ ಇರುತ್ತೆ, ಹೌದಲ್ವಾ? ಸೊ ಇಲ್ಲಿ ನೋಡಿರಿ, ಈ ಫೇಸನ್ನು ನೀವು ನೋಡ್ತಿದ್ದೀರಾ, ಹೌದಲ್ವಾ? ಇಲ್ಲಿ ಎಷ್ಟು ಲೆಂತ್ ಇದೆಯೋ ಇಲ್ಲೂ ಅಷ್ಟೇ ಲೆಂತ್ ಇದೆ, ಹೌದಲ್ವಾ? ಸೊ ನಿಮಗೆ ಕನ್ಫ್ಯೂಷನ್ ಆದರೆ ನಾನು ಮೆಷರ್ ಮಾಡಿ ಹೇಳ್ತೀನಿ, ಓಕೆನಾ? ಸೊ ಮೆಷರ್ ಮಾಡ್ತಿದ್ದೀನಿ, ಓಕೆನಾ? ಸೊ ಇಲ್ಲಿ 5 ಇದೆ, ಸೊ ಇಲ್ಲೂ ಸಹ ಎಷ್ಟು 5 ಇದೆ, ಸೊ ಹಾಗೆ ಇಲ್ಲೂ ಸಹ 5 ಸೆಂಟಿಮೀಟ್ರ್ ಇದೆ, ಸೊ ಇಲ್ಲೂ ಸಹ 5 ಸೆಂಟಿಮೀಟ್ರ್ ಇದೆ, ಓಕೆನಾ? ಸೊ ಎಲ್ಲ ಫೇಸಸ್ಸು ಏನು ಕ್ಯೂಬ್ನ, ದಿಸ್ ಇಸ್ ಕ್ಯೂಬ್, ಕ್ಯೂಬ್ನ ಎಲ್ಲ ಫೇಸಸ್ಸು ಯಾವ ಶೇಪಲ್ಲಿರುತ್ತೆ? ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ರೆಕ್ಟ್ಯಾಂಗಲ್ನ ಎಲ್ಲ ಫೇಸಸ್ಸು, ಸಾರಿ ಕ್ಯೂಬೈಡ್ನ ಎಲ್ಲ ಫೇಸಸ್ಸು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ. ರೆಕ್ಟ್ಯಾಂಗಲ್ ಮತ್ತು ಕ್ಯೂಬ್ಗೆ ಒಂದೇ ಡಿಫ್ರೆನ್ಸ್, ಸಾರಿ ಕ್ಯೂಬ್ ಆ್ಯಂಡ್ ಕ್ಯೂಬೈಡ್ಗೆ ಒಂದೇ ಡಿಫ್ರೆನ್ಸ್. ಕ್ಯೂಬೈಡ್ನ ಎಲ್ಲ ಫೇಸಸ್ಸು ಏನು ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತೆ, ಕ್ಯೂಬ್ನ ಎಲ್ಲ ಫೇಸಸ್ಸು ಏನು ಸ್ಕ್ವೇರ್ ಶೇಪಲ್ಲಿರುತ್ತೆ. ನೀವು ಯಾವ ಸೈಡಿಂದ ಆದರೂ ನೋಡಿರಿ, ಎಲ್ಲ ಫೇಸಸ್ಸು ಸ್ಕ್ವೇರ್ ಶೇಪಲ್ಲಿರುತ್ತೆ, ಹೌದಲ್ವಾ? ಮತ್ತು ಈಕ್ವಲ್ ಇರುತ್ತೆ ಎಲ್ಲ ಫೇಸಸ್ಸು. ಸೊ ಎಷ್ಟು ಇದು ಲೆಂತ್ ಆ್ಯಂಡ್ ವಿಡ್ತ್ ಇದೆಯೋ, ಸೊ ಇಲ್ಲಿನ ಫೇಸಸ್ಸು ಅಷ್ಟೇ ಲೆಂತ್ ಆ್ಯಂಡ್ ವಿಡ್ತ್ ಇರುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನು? ಕ್ಯೂಬ್ ಹ್ಯಾಸ್ 6 ಫೇಸಸ್. ಕ್ಯೂಬ್ ಹ್ಯಾಸ್ 6 ಫೇಸಸ್. ಇಲ್ಲಿ ನೋಡಿರಿ, ಕ್ಯೂಬೈಡ್ ಮತ್ತು ಕ್ಯೂಬಿಗೆ ಫೇಸಸ್ ಸೇಮ್ ಇದೆ, ಸೊ ಎಡ್ಜಸ್ ಸೇಮ್ ಇದೆ, ಸೊ ಕಾರ್ನರ್ಸು ಸಹ ಸೇಮ್ ಇದೆ. ಏನು ಡಿಫ್ರೆನ್ಸ್ ಇದೆ? ಸೊ ಕ್ಯೂಬೈಡ್ನ ಎಲ್ಲ ಫೇಸು ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತೆ, ಇಲ್ಲಿ ಸ್ಕ್ವೇರ್ ಶೇಪಲ್ಲಿರುತ್ತೆ, ಇಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ಫೇಸಸ್, ಎಡ್ಜಸ್, ಕಾರ್ನರ್ಸ್ ಸೇಮ್ ಇರುತ್ತೆ, ಓಕೆನಾ? ಸೊ ಹಾಗಾದರೆ ಫೇಸಸ್ ಎಷ್ಟಿದೆ? ಕ್ಯೂಬ್ಗೆ 6 ಇದೆ. ಕೌಂಟ್ ಮಾಡೋಣ. ಸೊ 1 ಫೇಸ್, ಸೊ ಇಲ್ಲಿ ಆಪೋಸಿಟಲ್ಲಿ, ಸೊ ಇದೊಂದು ಫೇಸ್ 2 ಫೇಸ್, ಸೊ ಇಲ್ಲಿ ಟಾಪಲ್ಲಿ 3rd ಫೇಸ್ ಇದೆ, ಬಾಟಮಲ್ಲಿ 5th ಇದೆ, ನೆಕ್ಸ್ಟ್ 6th, ಸಾರಿ 4th, 5th, 6th. ಒನ್ಸ್ ಅಗೇನ್ 1 2 3 4 5 6. 1 2 3 4 5 6. 6 ಫೇಸಸ್. ಎಡ್ಜಸ್ಸು 12, ಹೌದಲ್ವಾ? 12 ಎಡ್ಜಸ್. ಸೊ ಇಲ್ಲಿ ಕೌಂಟ್ ಮಾಡ್ತಿದ್ದೀನಿ ನೋಡ್ರಿ, 1 2 3 4. ಇಲ್ಲಿ 4 ಎಡ್ಜಸ್ ಇದೆ ಅಂದರೆ, ಸೊ ಇಲ್ಲಿ ಬಾಟಮಲ್ಲೂ 4 ಎಡ್ಜಸ್ ಇರುತ್ತೆ, ಹೌದಲ್ವಾ? 5 6 7 8. ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ 9 10 11 12 ಎಡ್ಜಸ್, ಓಕೆನಾ? ಕಾರ್ನರ್ಸ್ 8. 1 2 3 4 5 6 7 8, ಓಕೆನಾ? ಸೊ 8 ಕಾರ್ನರ್ಸ್, ಓಕೆನಾ? ಸೊ ಕ್ಯೂಬ್ ಆ್ಯಂಡ್ ಕ್ಯೂಬೈಡ್ ಡಿಫ್ರೆನ್ಸ್ ಗೊತ್ತಾಯಿತು. ಓನ್ಲಿ ಫೇಸಸ್ನ ಶೇಪ್ ಮಾತ್ರ ಚೇಂಜ್ ಇರುತ್ತೆ. ಕ್ಯೂಬೈಡಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತೆ, ಕ್ಯೂಬಲ್ಲಿ ಸ್ಕ್ವೇರ್ ಶೇಪಲ್ಲಿರುತ್ತೆ, ಇನ್ನು ಉಳಿದಿದ್ದು ಫೇಸು, ಎಡ್ಜಸ್ಸು, ಕಾರ್ನರ್ಸು ಸೇಮ್ ಇರುತ್ತೆ, ಓಕೆನಾ? ಫೇಸಸ್ 6 ಇರುತ್ತೆ, ಎಡ್ಜಸ್ಸು 12 ಇರುತ್ತೆ, ಕಾರ್ನರ್ಸು 8 ಇರುತ್ತೆ, ಓಕೆನಾ? ನೆಕ್ಸ್ಟ್ ಸಾಲಿಡ್ ಫಿಗರ್ ಸಿಲಿಂಡರ್. ಯಾವುದು? ಸಿಲಿಂಡರ್. ಸೊ ಸಿಲಿಂಡರ್ ಅಂದರೆ ನಿಮಗೆ ಮೈಂಡಿಗೆ ಬಂದುಬಿಡ್ತು, ಹೌದಲ್ವಾ? ಸೊ ಮನೆಯಲ್ಲಿ ಅಮ್ಮ ಯೂಸ್ ಮಾಡ್ತಾರೆ, ಹೌದಲ್ವಾ? ಅಡುಗೆಗೆಲ್ಲ ಸೊ ಕಿಚನಲ್ಲಿ ಯೂಸ್ ಮಾಡ್ತಾರೆ, ಹೌದಲ್ವಾ? ಕುಕ್ಕಿಂಗ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಸಿಲಿಂಡರ್, LPG ಗ್ಯಾಸ್, ಹೌದಲ್ವಾ? ಸಿಲಿಂಡ್ರು, ಓಕೆನಾ? ಸಿಲಿಂಡರ್ ಏನು? ಸಿಲಿಂಡರ್. A cylinder has 3 faces. A cylinder has 3 faces. It has 2 plain faces and 1 curved face. 1 curved face, ಓಕೆನಾ? ನೆಕ್ಸ್ಟ್ it has 3 faces, 2 edges and no corners. ಏನು? ಸಿಲಿಂಡರ್ ಹ್ಯಾಸ್ 3 ಫೇಸಸ್. ಸೊ ಸಿಲಿಂಡರ್ ಅಂದರೆ ವಾಟ್ರ್ ಬಾಟ್ಲನ್ನು ಸಹ ನೀವು ಇಮ್ಯಾಜಿನ್ ಮಾಡ್ಕೋಬೋದು, ಹೌದಲ್ವಾ? ಸೊ ಸಿಲಿಂಡ್ರಿಗೆ ಎಷ್ಟು ಫೇಸಸ್ ಇದೆ? ಸೊ ಇಲ್ಲಿ ಏನು ಹೇಳ್ತಿದ್ದಾರೆ? ಸೊ ಸಿಲಿಂಡರ್ ಹ್ಯಾಸ್ 3 ಫೇಸಸ್. ಸೊ 3 ಫೇಸಸ್ಸಲ್ಲಿ ಏನು? 2 ಫೇಸಸ್ಸು ಪ್ಲೇನ್ ಶೇಪ್, ಹೌದಲ್ವಾ? ಇನ್ನೊಂದು ಯಾವುದು? ಕರ್ವ್ಡ್ ಫೇಸ್. ಸೊ ಸಿಲಿಂಡರ್ ಹ್ಯಾಸ್ 3 ಫೇಸಸ್.
3 faces. It has two plain faces and one curved face. Okay na? So plain 3 faces ಅಂದ್ರೆ 1 face, 2 faces. ಇದು plain face ಆಗುತ್ತೆ. ನೆಕ್ಸ್ಟ್ ಇದು ಕರ್ವ್ ಇದೆ ಅಲ್ವಾ, ಇದು ಏನು? ಸೊ ಇದು ಕರ್ವ್ಡ್ ಫೇಸ್ ಆಗುತ್ತೆ. ಹೇಗೆ? ಸೊ ಇಲ್ಲಿ ಒಂದು ಪೇಪರ್ ಇದೆ, ಹೌದಲ್ವಾ? ಸೊ ಈ ಪೇಪರನ್ನು ನಾನು ಏನು ಮಾಡ್ತಿದ್ದೀನಿ? ಫೋಲ್ಡ್ ಮಾಡ್ತಿದ್ದೀನಿ, ಹೌದಲ್ವಾ? ಪೇಪರನ್ನು ಫೋಲ್ಡ್ ಮಾಡಿದಾಗ ಯಾವ ಶೇಪಲ್ಲಿ ಬಂತು? ಪೇಪರನ್ನು ಫೋಲ್ಡ್ ಮಾಡ್ತಿದ್ದೀನಿ, ಹೌದಲ್ವಾ? ಫೋಲ್ಡ್ ಮಾಡಿದಾಗ ಸಿಲಿಂಡರ್ ಶೇಪಲ್ಲಿ ಬಂತು, ಹೌದಲ್ವಾ? ಓಕೆನಾ? ಸೊ ಕರ್ವ್ ಆಗಿದೆ, ರೌಂಡ್ ಶೇಪಲ್ಲಿ ಬಂದಿದೆ, ಹೌದಲ್ವಾ? ಸೊ ಇದನ್ನು ಓಪನ್ ಮಾಡಿದೆ, ಹೌದಲ್ವಾ? ಸೊ ಇದು ಒಂದು ಕರ್ವ್ಡ್ ಫೇಸ್ ಅಂತ ನೀವು ಒಪ್ಕೊಳ್ತೀರಾ? ಸೊ ಇದು ಒಂದು ಫೇಸ್, ಓಕೆನಾ? ಮತ್ತೆ ರೌಂಡ್ ಮಾಡ್ತಿದ್ದೀನಿ ನೋಡ್ರಿ, ದಿಸ್ ಈಸ್ ಕರ್ವ್ಡ್ ಫೇಸ್, ಓಕೆನಾ? ಸೊ ಸಿಲಿಂಡರ್ಗೆ 3 ಫೇಸಸ್, 1 ಪ್ಲೇನ್ ಫೇಸ್, ಸಾರಿ 2 ಪ್ಲೇನ್ ಫೇಸಸ್, ಹೌದಲ್ವಾ? 1 ಫೇಸ್, 2 ಫೇಸ್, ನೆಕ್ಸ್ಟ್ ಒಂದು ಕರ್ವ್ಡ್ ಫೇಸ್, ಓಕೆನಾ? ಇಟ್ ಹ್ಯಾಸ್ 3 ಫೇಸಸ್, ಓಕೆನಾ? ಸೊ ಸಿಲಿಂಡರ್ ಹ್ಯಾಸ್ 3 ಫೇಸಸ್, ಇಟ್ ಹ್ಯಾಸ್ 2 ಪ್ಲೇನ್ ಫೇಸಸ್ ಆ್ಯಂಡ್ 1 ಕರ್ವ್ಡ್ ಫೇಸ್. ಫೇಸ್ ಬಗ್ಗೆ ಡೌಟ್ ಕ್ಲಿಯರ್. ಸೊ ಇಟ್ ಹ್ಯಾಸ್ 3 ಫೇಸಸ್, 2 ಎಡ್ಜಸ್ ಆ್ಯಂಡ್ ನೋ ಕಾರ್ನರ್ಸ್. ಇದಕ್ಕೆ ಎಡ್ಜಸ್ ಏನು? 2 ಇರುತ್ತೆ. ಸೊ ಕಾರ್ನರ್ಸ್ ಏನು? ಕಾರ್ನರ್ಸ್ ಇರಲ್ಲ, 2 ಎಡ್ಜಸ್ ಇರುತ್ತೆ, ಓಕೆನಾ? ಸೊ ಕರ್ವ್ಡ್ ಎಡ್ಜ್ ಇದೆ, ಹೌದಲ್ವಾ? 1 ಎಡ್ಜ್, 2 ಎಡ್ಜ್, 2 ಎಡ್ಜಸ್, ಓಕೆನಾ? 2 ಎಡ್ಜಸ್. ನೆಕ್ಸ್ಟು ಇದಕ್ಕೆ ಏನು? ಕಾರ್ನರ್ಸ್ ಇಲ್ಲ, ನೋ ಕಾರ್ನರ್ಸ್. ನೆಕ್ಸ್ಟು ಇನ್ನೊಂದು ಫಿಗರ್ ಯಾವುದಪ್ಪ ಅಂದರೆ, ನೆಕ್ಸ್ಟ್ ಫಿಗರ್ ಯಾವುದಪ್ಪ ಅಂದರೆ ಸಾಲಿಡ್ ಫಿಗರ್ ಕೋನ್. ಸೊ ಕೋನ್ ಅಂದರೆ ಮೈಂಡಲ್ಲಿ ನಿಮಗೆ ಬರ್ತಿದೆ ಐಸ್ ಕ್ರೀಮ್ ಕೋನ್, ಹೌದಲ್ವಾ? ಸೊ ಹಾಗೆ ಬರ್ತ್ಡೇ ಕ್ಯಾಪ್ ಯೂಸ್ ಮಾಡ್ತೀರ, ಹೌದಲ್ವಾ? ಸೊ ಬರ್ತ್ಡೇ ಟೈಮಲ್ಲಿ ಕ್ಯಾಪ್ ಹಾಕ್ತೀರ, ಹೌದಲ್ವಾ? ಅದು ಯಾವ ಶೇಪಲ್ಲಿ ಇರುತ್ತೆ? ಕೋನ್ ಶೇಪಲ್ಲೇ ಇರುತ್ತೆ, ಹೌದಲ್ವಾ? ಹಾಗೆ ಮಂಡಕ್ಕಿ ಪಟ್ನ, ಓಕೆನಾ? ಸೊ ಏನು? ಎ ಕೋನ್ ಹ್ಯಾಸ್ 2 ಫೇಸಸ್, ಎ ಕೋನ್ ಹ್ಯಾಸ್ 2 ಫೇಸಸ್, one face is plain, one face is plain and other is curved, other is curved, ಹೌದಲ್ವಾ? ಓಕೆನಾ? ಸೊ ಇಟ್ ಹ್ಯಾಸ್ 2 ಫೇಸಸ್. ಹಾಗಾದರೆ 2 ಫೇಸಸ್ ಎಷ್ಟು? 2 ಫೇಸಸ್, 1 ಫೇಸ್ ಈಸ್ ಪ್ಲೇನ್ ಆ್ಯಂಡ್ ಅದರ್ ಈಸ್ ಕರ್ವ್ಡ್, ಹೌದಲ್ವಾ? ಸೊ 1 edge, 1 corner. So 1 edge, 1 corner. So this is cone, sorry cone, ಹೌದಲ್ವಾ? ಇದು ಕೋನ್. ಕೋನ್ ಹ್ಯಾಸ್ 2 ಫೇಸಸ್, 2 ಫೇಸಸ್, ಹೌದಲ್ವಾ? ಸೊ ಮಂಡಕ್ಕಿ ಪಟ್ನ ನೀವು ಕಟ್ತೀರಾ ಹೇಗೆ, ಅಥವಾ ಕ್ಯಾಪ್ ಮಾಡುವಾಗ ಹೇಗೆ ಮಾಡ್ತೀರಾ? ಸೊ ಈ ಥರ ಹಿಂಗೆ ಫೋಲ್ಡ್ ಮಾಡ್ತೀರಾ ನೀವು, ಹೌದಲ್ವಾ? ಓಕೆನಾ? ಈ ಥರ ಫೋಲ್ಡ್ ಮಾಡಿದ್ದೀರಾ, ಕೋನ್ ಶೇಪ್ ಬಂತು, ಹೌದಲ್ವಾ? ಸೊ ಇಟ್ ಹ್ಯಾಸ್ 2 ಫೇಸಸ್, 2 ಫೇಸಸ್. ಯಾವುದ್ಯಾವುದು? 1 ಫೇಸ್ ಇಸ್ ಪ್ಲೇನ್, 1 ಫೇಸ್ ಇಸ್ ಪ್ಲೇನ್, ಹೌದಲ್ವಾ? ಸೊ ಇಲ್ಲಿದೆ, ಹೌದಲ್ವಾ? ಇದು ದಿಸ್ ಈಸ್ ಪ್ಲೇನ್ ಫೇಸ್, ಹೌದಲ್ವಾ? ಆ್ಯಂಡ್ ಅದರ್ ಇಸ್ ಕರ್ವ್ಡ್. ನಾನು ಕರ್ವ್ ಮಾಡ್ತಿದ್ದೀನಿ, ಹೌದಲ್ವಾ? ಇದನ್ನು ಫೋಲ್ಡ್ ಮಾಡ್ತಿದ್ದೀನಿ ನೋಡ್ರಿ, ಓಕೆನಾ? ಸೊ ಇದನ್ನು ಓಪನ್ ಮಾಡ್ತೀನಿ. ಆರ್ ಯು ಅಗ್ರಿ? ಸೊ ಕರ್ವ್ಡ್ ಫೇಸ್, ಹೌದಲ್ವಾ? ನೆಕ್ಸ್ಟು 1 ಎಡ್ಜ್ ಆ್ಯಂಡ್ 1 ಕಾರ್ನರ್. ಸೊ 1 ಕಾರ್ನರ್, ಸೊ 1 ಎಡ್ಜ್ ಇದೆ, ಓಕೆನಾ? ಸೊ ಒಂದು ಎಡ್ಜ್, ಓಕೆನಾ? ಸೊ ದಿಸ್ ಈಸ್ ಎಡ್ಜ್, ಹೌದಲ್ವಾ? ಸಿಲಿಂಡ್ರಲ್ಲಿನೂ 2 ಎಡ್ಜಸ್ ಅಂತ ಹೇಳಿದರು, ಹೌದಲ್ವಾ? ಸೊ 2 ಕರ್ವ್ಡ್ ಎಡ್ಜ್, ಹೌದಲ್ವಾ? ಸೊ ಕೋನ್ ಕ್ಲಿಯರ್ ಆಯಿತು. ನೆಕ್ಸ್ಟು ಶೇಪ್ ಸ್ಪಿಯರ್. ನೆಕ್ಸ್ಟು ಶೇಪ್ ಯಾವುದು? ನೆಕ್ಸ್ಟು ಸಾಲಿಡ್ ಶೇಪ್ ಯಾವುದು? ಸ್ಪಿಯರ್, ಓಕೆನಾ? ಸ್ಪಿಯರ್ ಅಂದರೆ ನಿಮಗೆ ಮೈಂಡಲ್ಲಿ ಬಂದುಬಿಡ್ತು, ಹೌದಲ್ವಾ? ಸೊ ಸ್ಪಿಯರ್ ಅಂದರೆ ವಾಲಿಬಾಲ್, ಫುಟ್ಬಾಲ್, ಹೌದಲ್ವಾ? ಓಕೆನಾ? ಸ್ಪಿಯರ್, ಸ್ಪಿಯರ್. A spear has only 1 face. It has a round. So round ಅಂದ್ರೆ ಕರ್ವ್ಡ್, ಹೌದಲ್ವಾ? It has so curved shape, ಹೌದಲ್ವಾ? round shape. So it has no edges and no corners, ಓಕೆನಾ? ಸ್ಪಿಯರ್ ಹ್ಯಾಸ್ ಓನ್ಲಿ 1 ಫೇಸ್. ಸ್ಪಿಯರಿಗೆ 1 ಫೇಸ್ ಇದೆ, ಹೌದಲ್ವಾ? ಸೊ ದಿಸ್ ಈಸ್ ಸ್ಪಿಯರ್. ಸ್ಪಿಯರ್ ಏನು? 1 ಫೇಸ್ ಇದೆ, ಹೌದಲ್ವಾ? ಓಕೆನಾ? ಸೊ
Sphere has only one face. It has rounded shape. ಹೌದಲ್ವಾ? Rounded shape. It has no edges, no corners. So no edges, no corners. ಹೌದಲ್ವಾ? ಸೊ ನಾವು ಸಾಲಿಡ್ ಶೇಪ್, ಸಾಲಿಡ್ ಫಿಗರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟು ಇದ್ರ ರಿಲೇಟೆಡ್ ಎಕ್ಸಸೈಸ್ 8.1 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಎಕ್ಸಸೈಸ್ 8.1. ಸೊ ಎಲ್ಲರೂ ಪೇಜ್ ನಂಬರ್ 147 ನೋಡ್ಕೋಬೇಕು. 147 ಪೇಜ್ ನಂಬರ್ 147. ಓಕೆ, ಲುಕ್ ಅಟ್ ದ ಫಾಲೋವಿಂಗ್ ಡಿಸೈನ್ ಆ್ಯಂಡ್ ಕಾಪಿ ದೆಮ್. ಸೊ ಪೇಜ್ ನಂಬರ್ 147ಅಲ್ಲಿ ಸೊ ಏನಿದೆ ಅಲ್ಲಿ ಡಿಸೈನ್ಸ್ ಇದೆ, ಸೇಮ್ ಅದೇ ಥರ ಡಿಸೈನ್ಸನ್ನು ನೀವು ಕಾಪಿ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಡಾಟ್ಸ್ ಇದೆ, ರಂಗೋಲಿ ಇದೆ, ಹೌದಲ್ವಾ? ಸೊ ನೀವು ಅಲ್ಲಿ ಡ್ರಾ ಮಾಡಬೇಕು ಆ ರಂಗೋಲಿಯಲ್ಲಿ, ಟೆಕ್ಸ್ಟ್ ಬುಕ್ಕಲ್ಲೇ. ನೆಕ್ಸ್ಟ್ ಕಂಪ್ಲೀಟ್ ದ ಶೇಪ್ಸ್ ಅಂತ ಇದೆ. ಹಾಫ್ ಶೇಪ್ ಕೊಟ್ಟಿದ್ದಾರೆ, ಹೌದಲ್ವಾ? ಕ್ಯೂಬು, ಕ್ಯೂಬಾಯ್ಡು, ಪ್ಲೇನ್ ಫಿಗರ್ಸ್ ಕೊಟ್ಟಿದ್ದಾರೆ. ಸೊ ಅಂದರೆ ಅದನ್ನು ನೀವೇನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕಾಗುತ್ತೆ ಆ ಶೇಪ್ಸನ್ನು. ಓಕೆ, ನೆಕ್ಸ್ಟ್ ಥರ್ಡ್ ಮೇನ್ ಲುಕ್ ಅಟ್ ದ ಫಾಲೋವಿಂಗ್ ಐಟಮ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಸೊ ಈಗ ನಾನು ಸಾಲಿಡ್ ಶೇಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಹೌದಲ್ವಾ? ಸೊ ಆ ಶೇಪು ಯಾವ ಶೇಪ್, ಆ ಫಿಗರ್ಸನ್ನು ನೋಡಬೇಕು, ಅದನ್ನು ನೋಡಿ ನೀವು ಯಾವ ಶೇಪಲ್ಲಿದೆ ಅಂತೇಳಿ ನೀವೇ ಬರಿಬೇಕು. ಸೊ ಅದಕ್ಕೆ ಯಾವ ಶೇಪ್ ಇದೆ ಬರಿಬೇಕು, ಹಾಗೆಯೇ ಅದಕ್ಕೆ ಎಡ್ಜಸ್ ಎಷ್ಟಿದೆ, ಫೇಸಸ್ ಎಷ್ಟಿದೆ, ಕಾರ್ನರ್ಸ್ ಎಷ್ಟಿದೆ ಅಂತ ನೀವು ಬರಿಬೇಕು. ಓಕೆ, ಫಸ್ಟ್ ಒನ್ ನಾನು ಕ್ಲೂ ಕೊಡ್ತೀನಿ. ಥರ್ಡ್ ಮೇನ್ ಎ ಪ್ರಾಬ್ಲಮ್, ಹೌದಲ್ವಾ? ಸೊ ಶೇಪ್ ಯಾವುದಿದೆ, ಅದು ಕ್ಯೂಬ್ ಶೇಪಲ್ಲಿದೆ, ಹೌದಲ್ವಾ? ಶೇಪು ಕ್ಯೂಬ್, ಯಾವುದು ಕ್ಯೂಬ್, ಕ್ಯೂಬ್ ಶೇಪಲ್ಲಿದೆ ಅಂದರೆ ಸೊ ಹಾಗಾದರೆ ಕ್ಯೂಬಿಗೆ ಎಡ್ಜಸ್ ಎಷ್ಟು ಬರುತ್ತೆ, ಕ್ಯೂಬಿಗೆ ಸೊ ಎಡ್ಜಸ್ ಎಷ್ಟು ಬರುತ್ತೆ, ಎಡ್ಜಸ್ 12 ಬರುತ್ತೆ, ಹೌದಲ್ವಾ? ಹಾಗೆ ಫೇಸಸ್, ಸೊ ಫೇಸಸ್ 6 ಬರುತ್ತೆ. ಸೊ ಕಾರ್ನರ್ಸ್ 8. ಸೊ ಇದನ್ನು ನೀವು ನೆನ್ಪಿಡ್ಕೊಂಡಿರಬೇಕು, ನಿಮಗೆ ಹೈಯರ್ ಕ್ಲಾಸಲ್ಲೆಲ್ಲ ಇದು ಬರುತ್ತೆ. ಓಕೆನಾ? ಸೊ ಎಲ್ಲ ಸಾಲಿಡ್ ಶೇಪ್ ಬಗ್ಗೆ, ಸೊ ಇದ್ರ ವಾಲ್ಯೂಮ್ ಬಗ್ಗೆ, ಇದ್ರ ಪೆರಿಮೀಟರ್ ಬಗ್ಗೆ, ಓಕೆನಾ, ಸರ್ಫೇಸ್ ಏರಿಯಾ ಬಗ್ಗೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಬಗ್ಗೆ ಹೈಯರ್ ಕ್ಲಾಸಲ್ಲೆಲ್ಲ ನೀವು ಸ್ಟಡಿ ಮಾಡ್ತೀರ ಇದ್ರ ಬಗ್ಗೆ. ಓಕೆನಾ? ಸೊ ನಿಮಗೆ ಇದು ಬೇಸಿಕ್, ಇದು ಶೇಪ್ ಯಾವುದು, ಆ ಶೇಪ್ ಕ್ಯೂಬ್ ಅಂದರೆ ನಿಮಗೆ ಮೈಂಡಲ್ಲಿ ಬಂದುಬಿಡಬೇಕು. ಫೇಸಸ್ 6, ಎಡ್ಜಸ್ 12, ಕಾರ್ನರ್ಸ್ 8 ಅಂತೇಳಿ. ಓಕೆನಾ? ಸೊ ಈ ಥರ ನೀವು ಆ ಫಿಗರ್ ಯಾವುದು ಫೈಂಡ್ ಔಟ್ ಮಾಡಿ ನೀವೇ ಬರಿಬೇಕಾಗುತ್ತೆ. ನೆಕ್ಸ್ಟು ಫೋರ್ತ್ ಮೇನು, ಸ್ಟೇಟ್ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಟ್ರೂ ಆರ್ ಫಾಲ್ಸ್ ಅಂತ ಸೊ ಇಂಡಿಕೇಟ್ ಮಾಡಬೇಕು. ಫಸ್ಟ್ ಒನ್, ಎವ್ರಿ ಫೇಸ್ ಈಸ್ ಎ ಸ್ಕ್ವೇರ್ ಇನ್ ಎ ಕ್ಯೂಬಾಯ್ಡ್. ಕ್ಯೂಬಾಯ್ಡಲ್ಲಿ ಎವ್ರಿ ಫೇಸ್ ಸ್ಕ್ವೇರ್ ಆಗಿರುತ್ತಾ? ನೋ, ಹೌದಲ್ವಾ? ಕ್ಯೂಬಾಯ್ಡಲ್ಲಿ ಈಚ್ ಆ್ಯಂಡ್ ಎವ್ರಿ ಫೇಸ್ ಈಸ್ ಇನ್ ರೆಕ್ಟ್ಯಾಂಗಲ್ ಶೇಪ್, ಹೌದಲ್ವಾ? ಫಸ್ಟ್ ಒನ್ ಫಾಲ್ಸ್. ಬಿ ಪ್ರಾಬ್ಲಮ್, the corner is where two faces meet. The corner is where two faces meet. ಕಾರ್ನರ್ ಅಂದರೆ ಟೂ ಫೇಸಸ್ ಮೀಟ್ ಆದರೆ ಕಾರ್ನರ್, ಹೌದಲ್ವಾ? ಇಲ್ಲಿ ಏನು ಕೊಟ್ಟಿದ್ದಾರೆ, ಸಾಲಿಡ್ ಶೇಪ್ಸಲ್ಲಿ ಏನು 3 ಫೇಸಸ್ ಮೀಟ್ ಆದಾಗ ಕಾರ್ನರ್ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಫಾಲ್ಸ್. ಸೊ ಈಗ ನಾವು ಸಾಲಿಡ್ ಫಿಗರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಸೊ 3 ಫೇಸಸ್ ಮೀಟ್ ಆದಾಗ ಕಾರ್ನರ್ ಫಾರ್ಮ್ ಆಗುತ್ತೆ. ಓಕೆನಾ? ನೆಕ್ಸ್ಟು, a triangle has 4 sides and 4 corners. A triangle has 4 sides and 4 corners. Wrong. Triangle 3 sides 3 corners ಇದೆ, ಹೌದಲ್ವಾ? ಸೊ false. D1, a cylinder has 2 plane faces and 1 curved face. ಹೌದಲ್ವಾ? ಸಿಲಿಂಡರ್ಗೆ ಎಷ್ಟು ಫೇಸಸ್ ಇದೆ, 2 ಪ್ಲೇನ್ ಫೇಸಸ್ ಇದೆ, 1 ಕರ್ವ್ಡ್ ಫೇಸ್. ಕರೆಕ್ಟ್, ಹೌದಲ್ವಾ? ಟ್ರೂ. E, ಎ ಸರ್ಕಲ್ ಹ್ಯಾಸ್ ನೋ ಸೈಡ್ಸ್ ಆ್ಯಂಡ್ ನೋ ಕಾರ್ನರ್ಸ್. ಸರ್ಕಲ್ಗೆ ಸೈಡ್ಸು ಇಲ್ಲ, ಕಾರ್ನರ್ಸು ಇಲ್ಲ. ಕರೆಕ್ಟ್, ಹೌದಲ್ವಾ? ಟ್ರೂ. ಸೊ ಇವತ್ತು ನಾವು ಸಾಲಿಡ್ ಫಿಗರ್ಸ್ನ ಫೇಸು, ಎಡ್ಜಸ್ಸು, ಕಾರ್ನರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೀವೇನು ಮಾಡಬೇಕು ಅಂದರೆ, ಸೊ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಹೋಮ್ವರ್ಕ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಅದನ್ನು ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕು. ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಈ ಸಾಲಿಡ್ ಶೇಪಿಗೆ ರಿಲೇಟೆಡ್ ಯಾವ ಶೇಪ್ಸ್ ಇರುತ್ತೆ, ಓಕೆನಾ, ಆ ಎಲ್ಲ ಶೇಪ್ಸನ್ನ ತೊಗೊಂಡು ಅದ್ರ ಕಾರ್ನರ್ಸು, ಎಡ್ಜಸ್ಸು ಮತ್ತು ಫೇಸಸ್ಸನ್ನು ನೀವು ಏನು ಮಾಡಬೇಕು, ಕೌಂಟ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಏನೇ ಥಿಂಗ್ ಸಿಗಲಿ ಅದು ಯಾವ ಶೇಪಲ್ಲಿದೆ, ಅದಕ್ಕೆ ಎಷ್ಟು ಫೇಸಸ್ ಇದೆ, ಎಷ್ಟು ಕಾರ್ನರ್ಸ್ ಇದೆ, ಎಷ್ಟು ಎಡ್ಜಸ್ ಇದೆ ಅಂತ ನೀವು ಕೌಂಟ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಟ್ಯಾಂಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಾಗೆ ಪ್ಯಾಟರ್ನ್ಸ್, ಸಿಮಿಟ್ರಿಕಲ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.